ಅಲ್ಲ ಕಣತ್ತೆ, ಕಸ ಹೊಡ್ದಿಲ್ಲ ಏನಿಲ್ಲ. ಅಲ್ಲಿ ಎಷ್ಟೊತ್ತಾಯ್ತು, ಬೈಕ್ ಆಗ್ತಾ ಬಂತು. ಇನ್ನು ಅವಳೇನು ಕಸ ಗಿಸ ಏನು ಹೊಡ್ದಿಲ್ವೇನು? ಎಲ್ಗೋದ್ಲ ಅವಳು ಸ್ನೇಹ? ಅಯ್ಯೋ ಹೋಗಿ ಬಂದಾಳಮ್ಮ, ಸುಮ್ಮನೆ ಮನಿಕೊಂಡವಳೆ. ನಾನು ಎದ್ದೋಳಮ್ಮ ಅಲ್ಲಿ 6 ಗಂಟೆ ಆತೋಟು ಬಾಗಿಲಗಳು ದೊಡ್ಡ ಕಸ ಮಾಡಿ ಅಂತ ಹೇಳಿ ಎಬ್ಬರ್ಸಿರು ಎದ್ದಾಳಲ್ಲ. ಅದಕ್ಕೆ ನಾನು ಅಡಿಯಾನ ಅಂದಿತ್ತು, ನೀನೇನು ಮಾಡಿಬೇಡ ಹಂಗೆ ಬಿಡು ಅಂತ ಅಂದ್ಲು. ನಾನು ಅಡಿಯಾನ ಅಂದ್ಕೊಂಡೆ, ನನಗೆ ಯಾರು ಹೊಡಿತಾರತ್ತ ಅಂತೇಳಿ ನನಗೂ ಸುಮ್ಮನೆ ಕುಕ್ಕಮ್ಮಂಗಾತ. ನಾನು ಸುಮ್ಮನೆ ಕುಕ್ಕ ನನಗೆ ಆಗಲ್ಲ ಅಲ್ಲಿ ಆತ ನಂದಿಟ್ಟು ಬಗ್ಗೆ ಎದ್ದಳದು ಮಾಡಿರಿ ಅಂದಿಟ್ಟು ಅಲ್ಲಿ ಸೊಂಟ ಎಲ್ಲ ಸೊಳ್ಕೊಂಬತ್ತು ನಮ್ಬಿಟ್ಟು ಆಗಲ್ಲ. ಅದಕ್ಕೆ ಸುಮ್ಮನೆ ನಮ್ಮ ನಾನೇನೇ ಆತ ಮಾಡೋಕ್ಕೂ ಹೋಗಲಿಲ್ಲ. ಗೊತ್ತಾಗಲ್ವೇ ಇವಳಿಗೆ ಒಂದೀಟ ನಾನು 2 ಗಂಟೆಗೆ ಊಟ ಕೊಟ್ಟು ಬಂದಾಳು, 3 ಗಂಟೆಗೆ ಬಂದು 1 ಗಂಟೆ ಮನಿಕೊಂಡು 4:15 ತಕ ಮನಿಕೊಂಡು ಎದ್ರೂ ಕೆಲಸ ಆಗ್ತಾವೆ. ಎದ್ದು ಕಸ ಗಿಸತ್ತು ಒಡೆದು ಪಾತ್ರೆ ತೊಳೆದಿಕ್ಕಿ ಎಲ್ಲನ ಬಾಗ್ಲಿಗೆ ನೀರು ಹಾಕಿ ಊದ್ಗಡ್ಡೆ ಹಚ್ಚಿ ಮಕ್ಕ ಗಿಕ್ಕ ತೊಳ್ಕೊಂಡು ಕುಕ್ಕಂತಾರಪ್ಪ. ಆಮೇಲೆ ಇನ್ನು ರಾತ್ರಿ ಅಡುಗೆ ಮಾಡೋದು. ಇನ್ನು 7 ಮನಿಕೆಂತಾಳೆ ಇವಳು. ಸ್ನೇಹ 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 ಏನತ್ತೆ ಅದ್ಯಾಕೆ ಹಂಗೆ ಬೈ ಮಾಡ್ತಾ ಇದೀಯಾ? ಯಾಕೆ ಹೇಳು? ಟೈಮು 6 ಗಂಟೆ 6:15 ಆಗ್ತಾ ಬಂತು, ಇನ್ನು ಕಸನೇ ಹೊಡೆದಿಲ್ವಲ್ಲ. ಮನೆ ಬಾಗ್ಲಗಳದು ಪಾತ್ರೆ ನೋಡಿದ್ರೆ ಒಂದು ರಾಶಿ ಅಲ್ಲಿ ಹೊರಗಿಕ್ಕಿ ಕುಕ್ಕಂಡಿದೀಯ. ಎಲ್ಲ ಹೊರಗೆ ಒಂದು 2 ಬ್ರಷನ್ 3 ಬ್ರಷನ್ ಪಾತ್ರೆ ಕೊಡಿಕಿದೀಯ. ಯಾಕೆ ಇಂಥ ಕೆಲಸ ಮಾಡ್ತಾ ಇದೀಯ? ನಾನು ಕೆಲಸದಿಂದ ಬಂದು ನೋಡ್ತೀನಿ, ಮೈಯೆಲ್ಲ ಉರಿದು ಬಿಡ್ತು. ಬಂದಿದ್ದ ತಕ್ಷಣ ಮನೆಗೆ ಬಂದಿದ್ದ ತಕ್ಷಣ ನಮಗೂ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಸ್ವಲ್ಪ ನೋಡಿದ ತಕ್ಷಣ ಮನೆ ಚೆನ್ನಾಗಿ ಇಕ್ಕೊಂಡಿದ್ದಾಳಪ್ಪ ನನ್ನ ಸೊಸೆ, ಬಂದಿದ್ದ ತಕ್ಷಣ ನಮಗೂ ಒಂಥರ ನೆಮ್ಮದಿ ಆದಂಗೆ ಆಗಬೇಕು. ಕೆಲಸ ಮಾಡಿದ್ದರೂ ನಮಗೆ ಮೈ ಕೈ ನೋವೆಲ್ಲ ಹೊರಟೋಗ್ಬಿಡ್ಬೇಕು. ನಮ್ಮ ಮನೆ ನೋಡಿದ ತಕ್ಷಣ ಅಷ್ಟು ನೆಮ್ಮದಿ ಆಗಬೇಕು. ಅದು ನೋಡಿದ ತಕ್ಷಣ ನನಗೆ ಕೆಲಸ ಮಾಡಿ ಬಂದಿದ್ದಕ್ಕೂ ಅದಕ್ಕೂ ಹಂಗಿಂಗೆ ನನಗೆ ಸಿಟ್ಟು ಬರ್ತಾ ಇಲ್ಲ ಬಿಡು. ಅಲ್ಲ ಏನು ಕೆಲಸ ಮಾಡ್ತೀಯ ನೀನು? ಏನು ಮಾಡ್ತೀಯ ಅಂತ ಯಾಕೆ ಹಂಗೆ ಮಾಡ್ತಾ ಇದೀಯ? ದರಿದ್ರ ಕೆಲಸನ ದರಿದ್ರ ಸುತ್ಕೊಂಬತೈತೆ ಹಿಂಗೆ ಮಾಡಿದ್ರೆ. ನೀನೇನಲ್ಲಿ ಹೇಳ್ತೀಯ ಇನ್ನು 6:15 ಹೇಳು, ನಾನೆಲ್ಲ ಗುಡಿಸ್ತೀನಿ, ನಾನೆಲ್ಲ ತೊಳ್ಕೊಂತೀನಿ. 8 ಗಂಟೆ ಆಗಲಿ ರಾತ್ರಿ ಏನೇನೇನು ಮಾಡಬೇಡ ಕಾಣತ್ತೆ. ಅದು ಯಾಕೆ ಹಂಗೆ ಆಡ್ತೀಯ? ಸುಮ್ಕಿರು, ನನಗೆ ಸಾಕಾಗಿತ್ತು. ಬಿಸಿಲು ಅಂದರೆ ಬಿಸಿಲು. ಎಲ್ಲರಿಗೂ ಊಟ ತಗೊಂಡು ಹೋಗಿ ಬರೋಷ್ಟೊತ್ತಿಗೆ ಸಾಕಾದಂಗಾಯ್ತು ಗೊತ್ತೇ. ನೀನೇನೋ ಹೇಳ್ತೀಯ ಸ್ನೇಹ, ನೀನು ಭಾಳ ಇದು ಮಾಡ್ತಾ ಇದೆಯಾ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಹೆಂಗೋ ಆರಾಮಾಗಿದ್ದೆ ಕಾಣತ್ತೆ. ಏನು ಕರ್ಕೊಂಬಂದು ನೀನು ಹಂಗೇನೆ ಹೆಂಗೆ ನನ್ನ ಮೇಲೆ ಎಷ್ಟು ಇದು ಮಾಡ್ತಾ ಇದೆಯಾ? ಹಿಂಗೆ ಮಾಡಬಾರ್ದು ಕಾಣತ್ತೆ ನೀನು. ಹಿಂಗೆ ಮಾಡಬಾರ್ದು ನೀನು. ನಮಗೆ ಇಷ್ಟು ಕೆಲಸ ಎಲ್ಲ ಹೇಳ್ಬಾರ್ದು. ನಾನೆಲ್ಲ ಮಾಡ್ತೀನಿ, ನನಗೆ ಗೊತ್ತೈತೆ. ನಾನು ಹೊಲ್ತಕ್ಕೆ ಮಾತ್ರ ಹೋಗಲ್ಲ ಅಷ್ಟೇ. ಎಷ್ಟು ಬಿಸಿಲು ಗೊತ್ತಾ, ಸಾಕಾದಂಗಾಯ್ತು. ಅದಕ್ಕೆ ಮನೆಗೆ ಕೇಳಿದ್ದೆ ಇಷ್ಟೊತ್ತಿನ ತಕರ ಯಾಕತ್ತೆ ಒದಿಯೋದು? ನಾನು ಅಲ್ಲೇ ಎಷ್ಟು ಆರಾಮಾಗಿದ್ದೆ, ನಾವು ಅಲ್ಲೇ ಇರ್ತಿದ್ವಿ. ಇದ್ದಳು ನೆಟ್ಟಾಗಿ ಇರಬೇಕಾಗಿತ್ತು ಕಣೆ ಅಲ್ಲಿ. ಏನು ನೀನು ಇಂಥ ಕೆಲಸ ಮಾಡೋದಾದ್ರೆ ನೀನು ಮಾಡಲೇಬೇಡ. ಹೋಗು ಅಷ್ಟೇ. ಏನು ಮಾಡ್ಬೇಕಂತಿದ್ಯಾ, ಎಲ್ಲಿರ್ಬೇಕಂತ ಇದೆಯಾ ಅಲ್ಲಿರೋಗಿ ಹೋಗು. ಇಂಥ ಕೆಲಸ ಮಾಡೋದಾದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ನೀಟಾಗಿರಬೇಕು. ಹೆಣ್ಮಕ್ಳು ಮನೆಯ ಮೇಲೆ ನೀಟಾಗಿ ಇಕ್ಕಬೇಕು ಅಷ್ಟು. ನಾನು ಪಾತ್ರೆ ಕುಡಿಕೊಂಬೋದಾಗಲಿ, ಹಿಂಗೆ ಕಸ ಹೊಡೆದಂಗೆ 6 ಗಂಟೆ 6:15 ಆದ್ರೂ ಹಿಂಗೆ ಕಸ ಹೊಡಿದಂಗೆ ಅಷ್ಟು ಕಸ ಗಿಸ ಅಲ್ಲೆಲ್ಲೇ ಬಿಡ್ಕೊಂಡು ಅಡುಗೆ ಮನೆ ಹಂಗೆ ನೋಡೋಗಿ ಅಡುಗೆ ಮಾಡಿದೀಯಾ? ಅಲ್ಲೆಲ್ಲೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲಿ ನೋಡಿದ್ರು ಕಸ ಮೂಲೆಗೆ ದಬ್ಬಿ ಬಿಟ್ಟಿದ್ಯಾ. ಇಂಥ ಕೆಲಸ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ ನೋಡು ಸ್ನೇಹ. ನೀನು ಅದೇ ಬೇಕಲ್ಲಿ ಮಾಡ್ತಾ ಇದೀಯಾ. ಹಿಂಗೆಲ್ಲ ಮಾಡಿದ್ರೆ ನಮ್ಮ ಮತ್ತೆ ಕಳಿಸ್ತಾಳೆ ಅಂತ. ನೀನು ಏನು ಮಾಡಿದ್ರು ನಾನು ಕಳಿಸಲ್ಲ. ಇನ್ಮೇಲಿಂದ ಇಲ್ಲೇ ಇರಬೇಕು ಕಡೆ. ಹಿಂಗೆಲ್ಲ ಮಾಡಿದರೆ ಪಾತ್ರೆ ತೊಳೆದಂಗೆ ಸುಮ್ಮನೆ ಮನೆ ಕಂಡ್ರೆ ನಮ್ಮ ಮತ್ತೆ ಕಳಿಸ್ತಾಳೆ ಅಂತ ಅಂದ್ಕೊಂಡಿದ್ಯಾ ನೀನು. ನಾನು ಕಳಿಸಲ್ವೇ? ನೀನು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದೆಯಾ ಅಂದ್ರೆ ನಾನು ಕಳಿಸಲ್ಲ. ನಾನು ನಿನ್ನ ಎಲ್ಲಿಗೂ ಕಳಿಸಲ್ಲ. ನಾನು ಅಲ್ಲಿರೋದೇನು ಬೇಕಾಗಿಲ್ಲ. ನೀನು ಒಬ್ಬಳೇ ಎಲ್ಲ ನೋಡ್ಕೊಂಬೇಳು. ನಮ್ಮಮ್ಮಗೆ ನನ್ನ ಮಕ್ಕಳಿದ್ದಾರೆ, ನನ್ನ ತಂಗಿಯರು ಇದ್ದಾರೆ, ಅವರೇ ನೋಡ್ಕೊಂತಾರೆ. ನನ್ನ ತಂಗಿ ಸಂಗೀತ ಅದೇ ಊರಾಗಿದ್ದಾಳೆ, ಅವಳೇ ನೋಡ್ಕೊಂತಾಳೆ. ನೀನೇನು ನೋಡ್ಕೊಂಬೋದೇನು ಬೇಕಾಗಿಲ್ಲ. ನಮ್ಮಮ್ಮನ ಸಾಕಾಗಿತ್ತು ಕಾಣುತ್ತೆ. ಅದಕ್ಕೆ ಬಂದು ನೀನಾದರೂ ಮಾಡ್ಕೊಂತಿ ಅಂತ ಸುಮ್ಮನೆ ಅದೇ. ಅದಕ್ಕೆ ಯಾಕೆ ಹಂಗೆ ಕಪಾಳಕ್ಕೆ ಬಾರಿಸ್ತೀಯ ನೀನು? ಮಾತಾಡೋದ ಬಿಡಮ್ಮ, ನೀನು ಬೋಲಿದ್ದು ಮಾಡ್ತೀಯ. ನಮ್ಗೊಂದಿಟ್ಟು ಉಮ್ಮಕ್ಕಿ ಕಕ್ಕೇನೆ ಹಂಗೇನೆ ಯೋಟ್ ಸಿಟ್ಟಾಗುತ್ತಿ ಬೀಳ್ಳೆ. ಹಂಗೆ ಬೋಲ್ ಸಿಟ್ಟಾಗುತ್ತಿ ಬೀಳ್ಳೆ. ಹೇಳು, ಬೋಲ್ ಒಳ್ಳೇದಲ್ಲ. ನಮ್ಮ ಮನೆಗೆ ಯಾರು ಇಲ್ಲ ಬೀಳ್ಳೆ ಅಂತಾರೆ. ನಾನು ಒಂದಿಟ್ಟು ಉಂಡ್ರೆ ಸಾಕು ಹಂಗೆ ಆಡ್ತಾಳೆ. ನಾನು ಅಷ್ಟೇನೆ, ನಾವು ಊರಿಗೆ ಹೋಗ್ತೀನಿ. ನನಗೆ ಬಿಸ್ಲಾಗೆ ಬತ್ತಿ ತಗೊಳಕ್ಕಾಗಲ್ಲ, ಇಲ್ಲಿ ಇರೋಕ್ಕಾಗಲ್ಲ. ಕೊಲ್ಲಿಯರ್ ನಿಕ್ಕೊಂಡು ಮಾಡಿಸ್ರತ್ತೆ ಅಷ್ಟೇ. ನಾನು ಇರೋದು ಹೇಳ್ತೀನಿ, ನನ್ನ ಕೈಲಿ ಆಗಲ್ಲ ಅಂದರೆ ಇರಬೇಕಷ್ಟೇ. ನೀನು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ, ನಾವು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ನಮ್ಮ ಸಮರ್ಥಿರ್ತಾನೆ. ಹೋಗೋದಾದ್ರೆ ನೀನು ಹೋಗ್ಬಿಡು. ನೀನು ಪಾಡಿಗೆ ನೀನು ಎಲ್ಲಿರ್ಬೇಕು ಅಂತ ಇದೆಯಾ ಹೋಗ್ಬಿಡು ಸುಮ್ಮನೆ. ಯಾಕೆ ಹೇಳ್ಬೇಡ, ಎಲ್ಲಿಗಾನ ಹೋಗು ನೀನು. ಸರಿ ಇವತ್ತೇ ಆ ಥರ ಮಾತಾಡಿದ್ರೆ ಹೆಂಗೆ ಸಿಟ್ಟಾಗುತ್ತೆ. ಹೋಗತ್ತಾ? ಸಾಕಾಗಿತ್ತು. ಅದಕ್ಕೆ ಅಲ್ಲಿ ಕೂಡಾಕಿ ಸುಮ್ಮನೆ ಆಮೇಲೆ ಮಾಡ್ಕೊಂಬನ ಅಂತ ಸುಮ್ಮನೆ ಅದೇ. ಅಯ್ಯೋ ಹೋಗತ್ಲಾಗೆ ನಾನು ಯಾಕೆ ಹಿಂಗೆ ಮಾಡ್ಕೊಂಡು ಏನೋ ಹೆಂಗೆ ನಿಮ್ದಾಗಿದ್ದೆ ಜೀವನ ಹಾಳು ಮಾಡ್ಕೊಂಡು ಹೋಗತ್ತ. ನಿಮ್ದಾಗಿದ್ನಪ್ಪ, ಯಾವುದು ತೊಂದ್ರೆ ಇಲ್ದಂಗೆ, ಯಾವುದು ರಿಸ್ಕ್ ಇಲ್ದಂಗೆ ಇದ್ದೆ. ಹೋಗತ್ತ ತಲೆ ಮೇಲೆ ಕೈ ಹೊತ್ಕೊಂಡು ಕುಕ್ಕಂತಾಳೆ ಬದುಕು ಮಾಡ್ದೆ ಅಲ್ದಲ್ಲೇನೆ. ಹೋಗು ಅಲ್ಲಿ 6 ಗಂಟೆ 6:15 ತೆಗಿ. ನಾನು ಹೊರಗಳದ್ದು ಕಸ ಹೊಡೆದು ಬಾಗಿಲು ನೀರು ಹಾಕ್ತೀನಿ. ಯಾಕೆ ಮಾತಾಡಕ್ಕೆ ಹೋಗ್ಬೇಡ. ರತ್ಯ ಮಾಮ ಇದ್ದಾರೆ ಹೇಳ್ಕೊಂತಾರೆ. ನಾನು ಯಾಕೆ ಮಾತಾಡಿ ಸಿಟ್ಟಲ್ಲಿ ಗೊತ್ತೈತಂಗೆ. ಮತ್ತೆ ನಾವು ಯಾತ ಮಾತಾಡಂಗಿಲ್ಲ. ನಡಿಯಪ್ಪ, ವಯಸ್ಸೋದಾರ್ದು ಏನು ನಡೆಯಲ್ಲ. ನಡಿ. ಅಯ್ಯೋ ಫುಲ್ ಬೇಜಾರಾಗ್ತೈತಿ. ಯಾಕೆ ಹಿಂಗೆ ಮಾಡ್ಕೊಂಡಪ್ಪ ಅನ್ನಿಸ್ತೈತಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಿ.
ಹ್ಞೂ ಅತ್ಲಾಗ ಆರಾಮಾಗಿ ಹೆಂಗಿರ್ಬೋದಾಗಿತ್ತು ನಾನು. ಯಾಕನ ಹಿಂಗೆ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ. ಕಷ್ಟ ಅಂತೇಳಿ ಹೇಳ್ಕೊಂಬಕ್ ನಮ್ಮ ಅಮ್ಮನೂ ಇಲ್ಲ, ನಮ್ಮ ಅಮ್ಮನೂ ಮಾತಾಡ್ಸಲ್ಲ. ಏನು ಮಾಡೋದು, ನಮ್ಮ ಅಮ್ಮ ಸರಿಯಾಗಿದ್ದಿದ್ರೆ ನನ್ನ ಬಾಳೆ ಯಾಕೆ ಹಿಂಗಾಗೋದು, ಇವ್ರ ತಾಗ ಯಾಕೆ ಇಷ್ಟೊಂದು ಅಯ್ಯ ಅನ್ಬೇಕಾಗಿತ್ತು. ಅಯ್ಯ ಅನ್ನಿಸ್ತಾರೆ ಹಿಂಗೇನು. ಯಾಕೆ ಅಳ್ತಾ ಇದೆಯಾ ಸಾಯಂಕಾಲ ಟೈಮು, ಇವಾಗ ಅಳ್ತಾ ಇದೆಯಲ್ಲ, ಗೊತ್ತಾಗೋದಿಲ್ವೇ ನಿನಗೆ? ಹಾಂ, ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಸಾಯಂಕಾಲ ಟೈಮ್ ಅಳ್ತಾ ಇದೆಯಲ್ಲ? ಯಾಕೂ ಇಲ್ಲ, ನನಗೆ ಯಾಕೋ ಒಂಥರ ಬೇಜಾರು, ಅಳ್ತೀನಿ, ಸಂಕಟ ನನಗೆ. ಶುಕ್ರವಾರ ಬೇರೆ ಹೆಣ್ಣು ಮಕ್ಕಳು ಇಂಥ ಕತ್ಲ ಟೈಮಲ್ಲಿ ಹಿಂಗೆ ನೀನು ಅಳ್ತಾ ಕೂತ್ಕೊಂಡ್ರೆ ಹೆಂಗೆ? ಅಷ್ಟೊಂದು ಪಾತ್ರೆಗಳು ಇದ್ದಾವೆ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಇವತ್ತು ಬೇರೆ ಶುಕ್ರವಾರ, ನಮ್ಮನೆ ವಾರ, ನೆಲ ಒರೆಸಿಲ್ಲ ಏನಿಲ್ಲ, ಯಾಕೆಲ್ಲ ಹಿಂಗೆ ಆಗೈತೆ ಮನೆ? ನಮ್ಮಮ್ಮ ಎಷ್ಟು ಚೆನ್ನಾಗಿ ಕೆಲ್ಸಕ್ಕೆ ಹೋದ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗೋದು ಅಲ್ಲ. ನೀನು ಕೆಲಸ ಮಾಡ್ಬೇಕಂತಿದೀಯಾ ಮಾಡಬಾರ್ದು ಅಂತಿದೀಯಾ? ನೋಡೋ ಸಮರ್ಥ, ಶುಕ್ರವಾರ ನಾನು ಎಲ್ಲ ನೆಲಗಿಲೆ ಎಲ್ಲ ಒರೆಸಿರ್ತಾಳೆ. ಇವತ್ತು ಬಿಡು ಸ್ನಾನ ಮಾಡ್ಕೊಂಡು ದೀಪನೂ ಹಚ್ಚಿರ್ತಾಳೆ. ಶುಕ್ರವಾರ ಬೇರೆ ನಮ್ಮ ಮನೆ ದೇವ್ರದ್ದು ಲಕ್ಷ್ಮೀ ವಾರ, ಅದಕ್ಕೇನೆ ಪೂಜೆ ಮಾಡಿರ್ತಾಳೆ. ನಾನು ಹೋಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರ್ತಾಳೆ. ಇನ್ನೇನು ಇವಾಗ ಹೋಗಿ ನಾನು ಕೈ ಕಾಲು ಮುಖ ತೊಳ್ಕೊಂಡು ನಾನು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಬಂದಿದ್ದೀನಿ. ನಾನು ಊದ್ಗಡ್ಡಿ ಹಚ್ಚಿ ಸ್ವಲ್ಪ ರೆಸ್ಟ್ ಮಾಡೋಣ, ನನಗೆ ಸಾಕಾದಂಗೆ ಆಗಿತ್ತಲ್ಲಿ ಅಂತ ಬರ್ತೀನಿ. ಏನೂ ಮಾಡಿಲ್ಲ. ಶುಕ್ರವಾರ ಹಿಂಗೆ ಕೂತ್ಕೊಂಡ್ರೆ ಹೆಣ್ಮಕ್ಳು ಹೆಂಗಾಗುತ್ತಪ್ಪ, ಹೆಂಗಾಗುತ್ತೆ ಹೇಳು? ಅಲ್ಲ ಹೇಳು, ಹಿಂಗೆ ಮಾಡೋದು ಸರಿನಾ ಅಂತ? ಹಾಂ, ಕೇಳಪ್ಪ ನಿನ್ನ ಹೆಂಡ್ತಿ, ನೀನು ಕೇಳ್ಕೇನು ನಿನ್ನ ಹೆಂಡ್ತಿ ನಿನ್ನ ಬುದ್ಧಿ ಕಲಿಸ್ಕ ಸಮರ್ಥ. ಅಷ್ಟೇ, ನಾವು ಇನ್ನೇನು ಹೇಳೋಕ್ಕೋಗಲ್ಲ ಕಣಪ್ಪ. ಈಗಳಪ್ಪ ಸಿಟ್ಟಾದರೆ ಮಾತಿಗೂ ಸಿಟ್ಟಾಗ್ತಾರೆ, ಮಾತಿಗೂ ಅಂತಾರೆ ಎಂಬುದು ಬೇಡ. ಯಾಕೆ ಒಟ್ಟುನು ನಿನ್ನ ಹೆಂಡ್ತಿಗೆ ನೀನು ಹೇಳಪ್ಪ. ನಾವು ತಿರ್ಗಾ ಒಟ್ಟುನು ಮುಂದೆ ಸಮಸ್ಯೆಗಳು ಅನುಭವಿಸೋಕ್ಕಾಗಲ್ಲ. ನೀನು ಹೇಳ್ಕೆ ನಿನ್ನ ಹೆಂಡ್ತಿಗೆ. ಯಾಕೆ ಸ್ನೇಹ ಈ ರೀತಿ ಮಾಡ್ತಾ ಇದೆಯಾ ನೀನು? ಒಂದಿಷ್ಟನ ಬುದ್ಧಿ ಐತೋ ಅಂಬನೆ ಇಲ್ಲ ಅಂಬನೆ ನಿನಗೆ? ಬುದ್ಧಿ ಐತೆ, ಎಲ್ಲ ಐತೆ. ಏನು ಮಾಡಿ ಸಾಕದಾಯ್ತು. ಹೊಲ್ದಾಗ ಬಿಸ್ಲಾಗ ಬಂದಲ್ಲ, ಅದಕ್ಕೆ ಸಾಕದಂಗಾಯ್ತು. ಯಪ್ಪ ಬಿಸಿಲು ಉರ್ದು ಹೋಯ್ತು. ಅದಕ್ಕೆ ಸುಮ್ಮನೆ ಮನೆ ಕಣಿದ್ದೀನಿ ಬಿಡು. ಆಮೇಲೆ ಇದ್ದಾಳ ನಮ್ತ ಹಂಗೆ ಸುಮ್ಮನೆ ಮನೆ ಕಬಿಟ್ಟೆ. ಅದಕ್ಕೆ ಲೇಟ್ ಆಯಿತು. ಏನಾನ ಮಾಡ್ಕೊಳಮ್ಮ ಅಷ್ಟೇ, ನಾನು ನಿನಗೆ ಹೇಳೋದೇ ಇಲ್ಲ. ನಮಗೂ ಹೇಳಿ ಹೇಳಿ ಸಾಕಾಗೈತೆ. ಇವಾಗ ನಿನಗೂ ಬೇಜಾರಾಗುತ್ತೆ ಹೇಳಿ. ಏನು ಮಾಡ್ತೀಯ ಮಾಡು. ಶುಕ್ರವಾರ ಈ ರೀತಿ ನಮ್ಮಮ್ಮ ಯಾವತ್ತೂ ಇಟ್ಕೊಂಡಿದ್ದು ನೋಡೇ ಇಲ್ಲ. ಕೆಲ್ಸಕ್ಕೆ ಹೋಗಿ ಬಂದರೂ ಎಷ್ಟು ನೀಟಾಗಿ ಮನೆ ಇಟ್ಕೊಂಡಿರೋದು. ಅಲ್ಲೆಲ್ಲೇ ಕಸ ಎಲ್ಲ ನೋಡು, ಪಾತ್ರೆ ನೋಡು, ಈಗ ನೊಣ ಮುದ್ರತಾ ಇದೆ, ಒಣಗಿದ್ದಾವೆ. ಬಿಸ್ಲಕ್ಕಿಕ್ಕಿ ಇಷ್ಟೊತ್ತಿನ ತನಕ ಕೂತ್ಕೊಂಡಿದ್ದೆ. ಹೋಗಿ ತೊಳ್ದಿಕ್ಕೆ ಹೋಗಿ ಫಸ್ಟು. ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಒಳ್ಳೆ ಮಾತನಾಗ ಹೇಳಿದ್ರೆ ನಿನಗೆ ಅರ್ಥ ಆಗ್ತಾ ಇಲ್ವಲ್ಲ? ಬೇಜಾರು, ಇವ್ರು ಎಲ್ಲರೂ ಹಂಗೆ ಬೈತಾರೆ. ಹೋಗತ್ತೆ ಇಲ್ಲಿ ಯಾಕಪ್ಪ ಈ ಮನೆಯ ನನಗೆ ನೆಮ್ಮದಿನೇ ಇಲ್ಲ. ಏನು ಮಾಡೋಣ, ಮಾಡ್ತೀನಿ ಹೋಗಿ. ಹಿಂಗೆ ಕುತ್ಕೊಂಡ್ರೆ ಆಗಲ್ಲ, ಎಲ್ಲ ಕೆಲಸ ಮಾಡ್ಬೇಕು. ಯಾಕೆ ಬೈಸ್ಕೆಂಬೋದು? ನಾವು ಒಮ್ಮೆ ಮಾತಾಡ್ಸಲ್ಲ, ಒಮ್ಮೆ ಮಾತಾಡ್ಸಂಗಿದ್ರೆ ಸುಮ್ಮನೆ ಹೋಗಿ ತವ್ರ ಮನೆಗೆ ಇರ್ತಿದ್ದೆ. ಇವಾಗ ಏನು ಮಾಡ್ತೀಯ, ತವ್ರ ಮನೆ ಇನ್ನೂ ಇಲ್ವಲ್ಲ, ಅದಕ್ಕೆ ಹೋಗಿ ಮಾಡಬೇಕು. ಏನು ಮಾಡೋಣ? ಅವಳು ಬರ್ತೈತೆ ನೆನೆಸ್ಕೊಂಡ್ರೆ. ಏನು ಮಾಡೋಣ, ತುಂಬ ಅಳು ಗೊತ್ತಾಯ್ತು. ಏನು ಮಾಡೋದು? ನನ್ನ ಪಾಡಿಗೆ ನಾನು ಎಲ್ಲ ಕೆಲಸ ಮಾಡ್ಕೊಂತೀನಿ. ನಮ್ಮ ಅಮ್ಮ ಮಾತಾಡ್ಸಂಗಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ನನ್ನ ಬಾಳು. ಏನು ಮಾಡೋದು? ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.